ಯಾವ ಗೊಂದಲನೂ ಇಲ್ಲ. ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಆಗ್ತಾರೆ. ನಾನು ನಿಮ್ಗೊಂದು ಮಾತು ಹೇಳಿದೆ, ಮೊದಲಾಗಿದ್ದರೆ ನಾವೇ ತೀರ್ಮಾನವನ್ನು ಮಾಡ್ಬೋದಿತ್ತು. ಈಗ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಒಂದು ಪ್ರಾದೇಶಿಕ ಪಕ್ಷ ಬಹಳ ಅನ್ಯೋನ್ಯವಾಗಿ ಹೋಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಎರಡೂ ಪಾರ್ಟಿಯ ಹಿರಿಯ ನಾಯಕರು ಏನು ತೀರ್ಮಾನವನ್ನು ಮಾಡ್ತಾರೆ, ಯಾರು ಅಭ್ಯರ್ಥಿಯನ್ನು ಮಾಡಬೇಕು ಅಂತೇಳಿ ಪಕ್ಷದ ಹಿತದೃಷ್ಟಿಯಿಂದ, ಚನ್ನಪಟ್ಟಣದ ಹಿತದೃಷ್ಟಿಯಿಂದ, ಆ ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಯಾರನ್ನ ತೀರ್ಮಾನ ಮಾಡ್ತಾರೆ ಅದು ಅಂತಿಮ. ನನಗೆ ಹಾಗೇನಿಲ್ಲ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರಿಗೆ ಸ್ವಲ್ಪ ಮನೆಯಲ್ಲಿ ವೈಯಕ್ತಿಕ ಗೊತ್ತು ನಿಮಗೆ. ಅದು ಬಿಟ್ಟರೆ ಅವರ ಮೊನ್ನೆ ತಂದೆ ಆ ವಿಚಾರ ಬಿಟ್ಟರೆ ರಾಜಕೀಯವಾಗಿ ಅವರು ಬಹಳಷ್ಟು ಚುನಾವಣೆಗಳನ್ನು ನೋಡಿದ್ದಾರೆ. ಅದರಿಂದ ಆ ಥರದ್ದು ಯಾವುದೂ ಇಲ್ಲ. ಎರಡೂ ಪಕ್ಷಗಳು ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ. ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಪ್ರಕಾರ ನಾವು ಚರ್ಚೆ ಮಾಡಿರೋ ರೀತಿಯಲ್ಲಿ ರಾಜ್ಯ ಸುತ್ತಬೇಕು ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಅವರ ವೈಯಕ್ತಿಕ ಅಭಿಪ್ರಾಯ. ಬಟ್ ಚನ್ನಪಟ್ಟಣದಲ್ಲಿ ಇದು ನಾವೇ ಪ್ರತಿನಿಧಿಸ್ತಿರ್ತಕ್ಕಂಥ ಕ್ಷೇತ್ರ, ನೀವೇ ನಿಲ್ಲಬೇಕು ಅಂತೇಳಿ ಭಾಳಷ್ಟು ಮುಖಂಡರು ಒತ್ತಾಯ ಇದೆ. ಆದರೆ ಅವರ ಮನಸ್ಸಿನಲ್ಲಿ ಅದಿಲ್ಲ. ಅಂತಿಮವಾಗಿ ಎರಡೂ ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೆ, ಯಾರೇ ಆದರೂ ಕೂಡ ಪಕ್ಷದ ತೀರ್ಮಾನಕ್ಕೆ ಬದ್ಧಾಗಬೇಕು. ಸರ್, ಅದು ನನಗೂ ಕೂಡ 2 ಬಾರಿ ವೀಸಾ ನಿರಾಕರಣೆ ಆಗಿ 3ನೇ ಬಾರಿ ಕೊಟ್ಟಿರ್ತಕ್ಕಂಥ, ಅದರಲ್ಲಿ ಅವ್ರದ್ದೇ ಆದಂಥ ಸಿಸ್ಟಮ್ ಇದೆ. ಈಗ ಈ ದೇಶದ ಪ್ರಧಾನಮಂತ್ರಿಗಳಿಗೆ ನಿರಾಕರಣೆ ಮಾಡಿದಾಗ ಬೇರೆ ವಿಚಾರ ಆಯಿತು. ಈಗ ಅರುಣ್ ರಾಜ್ ಅವರು ಏನು ಅನ್ನೋದು ನಮಗೆ ಗೊತ್ತು, ಶಿಲ್ಪಿಯವರು, ಅಮೇರಿಕಾದವ್ರಿಗೆ ಏನು ಗೊತ್ತು. ಅದರಿಂದ ಸಾಮಾನ್ಯವಾಗಿ ಅವರು ವೀಸಾ ಕೊಡುವಂಥ ಸಂದರ್ಭದಲ್ಲಿ ಅವರ ಹಿಂದಿನ ಫೈನಾನ್ಷಿಯಲ್ ಸ್ಟೇಟಸ್ಸು ಮತ್ತು ಬೇರೆ ಬೇರೆ ಯಾವ ಕಂಟ್ರಿಗಳಿಗೆ ಅವರು ವಿಸಿಟ್ ಮಾಡಿದ್ದಾರೆ, ಮತ್ತು ಅವರು ಹೊರಟ ಮೇಲೆ ವಾಪಸ್ ಬರ್ತಾರ, ಮತ್ತು ಆರ್ಥಿಕವಾಗಿ ಅವರು ಸಫಲರಾಗಿದ್ದಾರೆ, ನಾನಾ ಕಾರಣಗಳನ್ನು ಇಟ್ಕೊಂಡು ವೀಸಾನ ಕೊಡ್ತಾರೆ. ನಾನೇ ಒಂದು ಸಾರಿ ನಮ್ಮ ಇವರು ಚಡ್ಡಿ ಬಗ್ಗೆ ಆಗಾಗ ಮಾತಾಡ್ತಾರಲ್ಲ, ನಮ್ಮ ಸ್ನೇಹಿತರು ಸಚಿವರು ಜಮೀರ್ ಅವರು, ಅವ್ರ ಜೊತೆ ನಾನು ಹೋಗಿದ್ದೆ ವೀಸಾಗೆ. ಇಬ್ಬರು ಹೋಗಿದ್ದ ವೀಸಾಗೆ, ಆಗ ಜೊತೆಲೇ ಇದ್ವಲ್ಲ. ಆಗ ನಾನು, ಚಲುವರಾಯಸ್ವಾಮಿ ಅವರು ಎಲ್ಲ ಟಿಕೆಟು ಬುಕ್ ಮಾಡಿಬಿಟ್ಟಿದ್ದ, ವೀಸಾ ಕೊಡಲಿಲ್ಲ. ಆಮೇಲೆ ಟಿಕೆಟ್ ದುಡ್ಡು ವಾಪಸ್ ತಗೊಂಡು, ಅವರಿಬ್ಬರು ಹಾಲಿ ಮಾಜಿ ಮಂತ್ರಿಗಳಿದ್ದರು, ನಾನು 2ನೇ ಬಾರಿ ಶಾಸಕರಿದ್ದೆ. ಅದರಿಂದ ಮತ್ತೆ ಟ್ರೈ ಮಾಡಿದ್ರೆ ಸಿಗ್ತದೆ. ಎಲ್ಲಿ ಸರ್, ಅದೇನೆಂದರೆ ನಾವು ಹಿಂದೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇದ್ದರು ಎಸ್ ಎಂ ಕೃಷ್ಣ ಸಾಹೇಬ್, ಅವ್ರ ಮೇಲೆ ಅವ್ರ ಕೈಯಿಂದ ಹೇಳ್ಸಿದ್ರೆ ಆಗ್ಬಿಡುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು 3 ಜನ ಟಿಕೆಟ್ ಬುಕ್ ಮಾಡಿದ್ದು. ಆ ಕಚೇರಿಯಿಂದ ಹೇಳಿದ್ರು ಕೂಡ ನಮ್ಮಿಬ್ರಿಗೂ ಇದು ವೀಸಾ ಆಗಲಿಲ್ಲ. ಅದರಿಂದ ಅವ್ರು ಯಾವ ಪ್ರಯತ್ನನೂ ಮಾಡಬೇಕಾಗಿಲ್ಲ. ಮತ್ತೆ ಅವ್ರು ವೀಸಾಗೆ ಅಪ್ಲೈ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ.
ನೋಡಿ ಸರ್, ಯಾವುದೇ ಕಾರಣಕ್ಕೂ ಇವರು ಇವತ್ತಿನ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ 5 ವರ್ಷ ಅವರ ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು ಸತ್ತೋಗಿದೆ. ಒಂದೊಂದು ಕ್ಷೇತ್ರದಲ್ಲಿ ಒಂದು 4-5 ಕೋಟಿ RDPR ಇಂದ ಅದನ್ನು ಎಲ್ಲ ಕಾನೂನು ಗಾಳಿಗೆ ತೂರಿ 5-5 ಲಕ್ಷ ರೂಪಾಯಿ ತುಂಡುಗುತ್ತಿಗೆ ಕೊಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಅದರಿಂದ ಅವರಲ್ಲೇ ಇರ್ತಕ್ಕಂಥದ್ದು ಕೆಲವ್ರಿಗೆ ಜಿಜ್ಞಾಸೆ ಇದೆ, ಕೆಲವ್ರು ನಿಲ್ಲಿಸ್ಬೇಕು ಅಂತಿದೆ, ಕೆಲವ್ರು ಕಂಟಿನ್ಯೂ ಮಾಡಬೇಕು ಅಂತಿದೆ. ಅದರಿಂದ ಕಾದ್ ನೋಡೋಣ ಏನು ಮಾಡ್ತಾರೆ. ಮಾತು ಕೊಟ್ಟಂತೆ ನಡಿಬೇಕಲ್ಲ, ಕೇಳ್ತಾರಲ್ಲ ಜನ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇರೋ ತನಕನೂ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ. ಅವ್ರಿಗೆ ಸ್ಕೂಲು ದಿನಗಳಿಂದನೂ ಕೂಡ ಹಾಡುವಂಥ ಒಂದು ಅಭ್ಯಾಸ ಇತ್ತು. ಬಟ್ ನನ್ನ ರಾಜಕೀಯ ಒತ್ತಡದಲ್ಲಿ ಮನೆ ಮತ್ತು ಮಕ್ಕಳು ಎಲ್ಲವನ್ನೂ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿವರೆಗೆ ಅದಾಗಿರಲಿಲ್ಲ. ಈಗ ಒಂದು 20 ವರ್ಷದ ನಂತರ ನನ್ನ ಮತದಾರ ಪ್ರಭುಗಳು ನನಗೆ ವೇಸ್ಟ್ ಕೊಟ್ಟಿದ್ದಾರೆ. ಸ್ವಲ್ಪ ನಾನು ಜವಾಬ್ದಾರಿ ಈ ಕಡೆ ಮನೆ ಕಡೆ ಹೆಚ್ಚು ಜವಾಬ್ದಾರಿ ತೊಗೊಂಡಿದ್ದೀನಿ. ಆದ್ದರಿಂದ ಅವ್ರಿಗೆ ಯಾವುದರಲ್ಲಿ, ಈಗ ನನಗೆ ಯಾವುದರಲ್ಲಿ ಆಸಕ್ತಿ ಇತ್ತು ಅಲ್ಲಿಗೆ 30 ವರ್ಷ ಅವ್ರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಅವ್ರಿಗೇನು ಆಸಕ್ತಿ ಇದೆ ಅದಕ್ಕೆ ನಾನು ಈಗ ಒಂದೂವರೆ ವರ್ಷದಿಂದ ಸಹಕಾರವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ರಾಷ್ಟ್ರದ ಇವತ್ತಿನ ನಾಡಿದ್ದು ಬರುವಂಥ ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ಅದರ ಅಂಗವಾಗಿ 5 ಭಾಷೆಯಲ್ಲಿ ಹಾಡಿದ್ದಾರೆ. ನನ್ನ ಸ್ನೇಹಿತರೆಲ್ಲ ಹೇಳೋ ರೀತಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ನಾವು ಕೂಡ ಈ ದೇಶದ ಸತ್ಪ್ರಜೆಗಳಾಗಿ ನಮ್ಮ ಪ್ರಧಾನಮಂತ್ರಿ ಸಾಹೇಬರು, ನಮ್ಮ ನಾಯಕರಂಥ ಕುಮಾರಣ್ಣರವರು ಈಗ ಬಾವುಟವನ್ನು, ದೇಶದ ಬಾವುಟವನ್ನು ಇಟ್ಕೊಂಡು ಎಲ್ಲ ಕಡೆ ಶುಭವನ್ನು ಕೊಡ್ತಾ ಇರೋದು ನೋಡಿದ್ದೀವಿ. ಹಾಗಾಗಿ ನಮ್ಮ ಶ್ರೀಮತಿಯವರು ಕೂಡ ಒಂದು ಪ್ರಾಯೋಜಕವಾಗಿ ಹಾಡನ್ನು ಹಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.